ಸ್ನೇಹಿತರೆ, 10ನೇ ತರಗತಿಯ ಇಂದು ನಡೀತಕ್ಕಂಥ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಭೌತ ವಿಜ್ಞಾನ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 1. ಒಂದು ಮಸೂರದ ಸಾಮರ್ಥ್ಯ +2 ಆಗಿದೆ. ಆಗ ಆ ಮಸೂರದ ಸಂಗಮ ದೂರ ಎಷ್ಟು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಎ 0.5 ಕಿಲೋಮೀಟರ್ ಅಂತ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 2. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಮಕ್ಕಳೇ, ಇದು ಸರಿಯಾದ ಉತ್ತರ ಸಿ. ಪ್ರಶ್ನೆ 3. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ಇದರ ಸರಿಯಾದ ಉತ್ತರ 1 ರಿಯೋಸ್ಟಾಟ್. ಇದರ ಚಿಹ್ನೆ ಹೀಗೆ ಇರುತ್ತೆ. ಎರಡನೆಯ ಸೇರ್ಪಡೆ ಇಲ್ಲದ ದಾಟಿದ ತಂತಿ ಅಂತಂದ್ರೆ ಇದರ ಸರಿಯಾದ ಚಿಹ್ನೆ ಈ ರೀತಿ ಇರುತ್ತೆ. ನೀವು ನೋಡಿಕೊಳ್ಳಿ, ನಿಮ್ಮ ಆನ್ಸರ್ಗಳನ್ನು, ನಿಮ್ಮ ಉತ್ತರಗಳನ್ನು ಎಷ್ಟು ಸರಿಯಾಗಿದೆ ಅಂತ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಪ್ರಶ್ನೆ 4. 5 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿ ಸುರುಳಿಯಿಂದ ಉಂಟಾದ ಕಾಂತ ಕ್ಷೇತ್ರವು 1 ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತ ಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿರುತ್ತದೆ ಎಂದು ಇದರ ಸರಿಯಾದ ಉತ್ತರ 5 ಪಟ್ಟು ಹೆಚ್ಚಾಗುತ್ತದೆ ಅಂತ ಇದರ ಸರಿಯಾದ ಉತ್ತರ ಆಗುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 5. ಈ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎ ಮತ್ತು ಬಿ ರೋಧಕಗಳಲ್ಲಿ ಯಾವ ರೋಧಕದ ಮೂಲಕ ಹೆಚ್ಚು ವಿದ್ಯುತ್ ಪ್ರವಾಹ ಹರಿಯುತ್ತದೆ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಸರಿಯಾದ ಉತ್ತರ ಕಡಿಮೆ ರೋಧಕ ಇರುವುದರಿಂದ ಹೆಚ್ಚು ವಿದ್ಯುತ್ ಹರಿಯುತ್ತದೆ ಅಂತ ಇದರ ಉತ್ತರ ಬರೆದರೆ ಸಾಕು, ನಿಮಗೆ ಮಾರ್ಕ್ಸ್ ಅನ್ನು ಸಿಗುತ್ತದೆ. ಪ್ರಶ್ನೆ 6. ಅಪಾಯದ ಸಂಕೇತ ದೀಪಗಳ ಬಣ್ಣವು ಯಾವುದು? ಆ ಬಣ್ಣವು ಏಕೆ ಬಳಸಲಾಗುತ್ತದೆ ಅಂತ ಕೇಳಿದರೆ ಕೆಂಪು ಬಣ್ಣ, ಅಲೆಯುದ್ಧ ಅಥವಾ ತರಂಗ ದೂರ ಅಂತಲೂ ಹೇಳಬಹುದು. ತರಂಗ ದೂರ ಹೆಚ್ಚು. ಮಧ್ಯ ಬೆರಳು ವಿದ್ಯುತ್ ಪ್ರವಾಹ ಅಂತ ಆನ್ಸರ್ ಆಗುತ್ತೆ. ತೋರ ಬೆರಳು ವಿದ್ಯುತ್ ಕ್ಷೇತ್ರ ಅಂತ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಒಂದು ಸಲ ನೀವು ಈ ಆನ್ಸರ್ಸ್ ಅನ್ನ ಚೆಕ್ ಮಾಡಿಕೊಳ್ಳಿ. ಪ್ರಶ್ನೆ 8. ಪ್ರಿಸ್ಬಯೋಪಿಯಾ ಎಂದರೇನು? ಈ ದೋಷಕ್ಕೆ ಕಾರಣಗಳು. ಈ ದೋಷಕ್ಕೆ ಒಂದು ಪರಿಹಾರ ಸೂಚಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವಂತೂ ಕಾರಣ ಕೊಟ್ಟಿರಬಹುದು. ಇದರ ಸರಿಯಾದ ಉತ್ತರ ಆಗುತ್ತೆ 220 ವೋಲ್ಟ್ ರಿಂದ 240 ವೋಲ್ಟ್ ಅಂತ ಆಗುತ್ತೆ. ಇದರ ಕಾರಣ ಮತ್ತು ಇದರ ದೋಷ ಒಂದು ಪರಿಹಾರವನ್ನು ನೀವು ಇಲ್ಲಿ ಕೊಟ್ಟಿರ್ಬೋದು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫ್ಯೂಸ್ ಎಂದರೇನು ಅಂತ ಇದನ್ನ ಆನ್ಸರ್ ಅನ್ನು ನೀವು ಫ್ಯೂಸ್ ಎಂದರೇನು ಅಂತ ಈ ಆನ್ಸರ್ ಅನ್ನ ನೀವು ಬರೆದಿರಬಹುದು. 10 ನೀವು ಆನ್ಸರ್ ಅನ್ನ ಬರೆದಿರಬಹುದು ಅಂತ ತಿಳ್ಕೊತೀನಿ. ಯಾಕಂದರೆ ಇಲ್ಲಿ ಕ್ವಶನ್ ಆನ್ಸರ್ಸ್ ಅಂತೂ ಮಿಸ್ಟೇಕ್ ಆಗಲ್ಲ. ಮಿಸ್ಟೇಕ್ ಆಗೋದು ಇಲ್ಲಿ MCQs ಲಾಂಗ್ ಆನ್ಸರ್ಸ್ ಅನ್ನ ಮಾಡಿಲ್ಲ. ಇಲ್ಲಿ ನಾನು MCQs ಅನ್ನ ಕವರ್ ಮಾಡಲು ಪ್ರಯತ್ನಿಸಿದ್ದೀನಿ. ಸೊ ಇಲ್ಲಿ ನೋಡಿ, ರಾಸಾಯನ ಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಅಂತ ಹೇಳಬಹುದು. ಇಲ್ಲಿ ಕೆಳಗಿನ ಪ್ರಶ್ನೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ 13. ಸತುವಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ಸ್ ಬಿ, ಹೈಡ್ರೋಜನ್ ಅಂತ. ಪ್ರಶ್ನೆ 14. ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು ಕಾರಣ ಏನು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ನಿಗದಿತ ಪ್ರಮಾಣದಲ್ಲಿ ಕಾರ್ಬನ್ ಅನ್ನು ಸೇರಿಸಲಾಗುವುದು ಅಂತ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 15. ಇದರ ಕಾರ್ಬನ್ ಪರಮಾಣುಗಳೊಂದಿಗೆ ಸಂಬಂಧವನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನು ಉಂಟು ಮಾಡುವ ಕಾರ್ಬನ್ನ ವಿಶೇಷ ಗುಣ ಏನು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಸಿ ಆಪ್ಷನ್ಸ್ ಆಗುತ್ತೆ, ಕೆಟನೀಕರಣ ಅಂತ ಆನ್ಸರ್ ಆಗುತ್ತೆ. ಪ್ರಶ್ನೆ 16. C3H7 COOH ಅಣುವಿನಲ್ಲಿರುವ ಏಕ ಸಂಬಂಧ ಮತ್ತು ದ್ವಿಸಂಬಂಧಗಳು ಎಷ್ಟು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಗುತ್ತೆ 12 ಏಕ ಬಂಧ ಆಗುತ್ತೆ, 1 ದ್ವಿಬಂಧ ಆಗುತ್ತೆ. ಇದು ಸರಿಯಾದ ಉತ್ತರ. ಪ್ರಶ್ನೆ 17 ನೀವು ಬರೆದಿರಬಹುದು ಅಂತ ತಿಳ್ಕೊತೀನಿ. ಪ್ರಶ್ನೆ 18 ಕೂಡ ನೀವು ಬರೆದಿರಬೇಕು ಅಂತ ತಿಳ್ಕೊತೀನಿ. ನಾವು ಮುಂದೆ ಹೋಗೋಣ. ಪ್ರಶ್ನೆ 21 ನೀವು ಆನ್ಸರ್ ಬರೆದಿರ್ಬೋದು ಅಂತ ತಿಳ್ಕೊತೀನಿ. ಯಾಕಂದರೆ ಇಲ್ಲಿ ನಾ ಭಾಳಷ್ಟು MCQs ಅನ್ನು ಕೆಲವು ಉತ್ತರಗಳನ್ನು, ಯಾವುದು ಉತ್ತರ ಭಾಳಷ್ಟು ಕನ್ಫ್ಯೂಸ್ ಆಗುತ್ತೆ ಅವು ಉತ್ತರಗಳನ್ನು ಮಾಡಲು ಪ್ರಯತ್ನ ಮಾಡಿದ್ದೀನಿ. ಪ್ರಶ್ನೆ 23 ಉತ್ತರಗಳನ್ನು ನೀವು ಬರೆದಿರಬಹುದು. ನೆಕ್ಸ್ಟ್ ನೋಡಿ,
ಭಾಗ ಸಿ ಜೀವ ವಿಜ್ಞಾನ ಅಂತ ಇಲ್ಲಿ ಉತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕ್ವಶನ್ ನಂಬರ್ 26, ನೀರಿನ ಸಾಗಾಣಿಕೆಯಲ್ಲಿ ಪತ್ರ ರಂಧ್ರಗಳ ಪ್ರಮುಖ ಪಾತ್ರವೇನೆಂದರೆ? ಇದರ ಸರಿಯಾದ ಉತ್ತರ ಎ ಆಗುತ್ತೆ. ನಿರಂತರ ಬಾಷ್ಪ ವಿಸರ್ಜನೆ ನಡೆಸುವುದು ಅಂತ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರಶ್ನೆ 27, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಮುಂದಕ್ಕೆ ಚಲಿಸಿದಂತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವಗಳ ಕ್ರಮವಾಗಿದೆ. ಇದರ ಸರಿಯಾದ ಉತ್ತರ ಬಿ ಆಗುತ್ತೆ. ಅಮಲೈಸ್, ಫಿಸ್ಫಿನ್, ಲೈಪೇಸ್ ಅಂತ ಇದರ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 28, ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ. ಇದರಲ್ಲಿ ಭಾಗ ಎಕ್ಸ್ ತೋರಿಸುವ ಪ್ರಕ್ರಿಯೆಯು ಇದರ ಸರಿಯಾದ ಉತ್ತರ ಎ ಆಗುತ್ತೆ. ಧನ ಸ್ಪರ್ಶಾನುವರ್ತನೆ ಮತ್ತು ನಿರ್ದೇಶಿತ ಚಲನೆ ಅಂತ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಪ್ರಶ್ನೆ 29, ಪ್ರಶ್ನೆ 30, ಕೆಳಗಿನವುಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಬಹುದಾದ ಸಸ್ಯಗಳ ಗುಂಪುಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆರ್, ಬಾಳೆ, ಗುಲಾಬಿ, ದಾಸಳ ಅಂತ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಪ್ರಶ್ನೆ 31, ಸಮುದ್ರದ ತೀರದಲ್ಲಿ ಗಂಡು ಆಮೆಗಳು ಸಂತತಿಯು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಜೈವಿಕ ಸಂವರ್ಧನೆ ಅಂತ ಇದರ ಸರಿಯಾದ ಉತ್ತರ ಆಗುತ್ತೆ. ಇದನ್ನ ನೀವು ಬರೆದಿರಬಹುದು ಅಂತ ತಿಳ್ಕೊತೀನಿ. ಪ್ರಶ್ನೆ 32, ಕೆಳಗಿನ ಹಾರ್ಮೋನ್ಗಳನ್ನು ಸ್ರವಿಸುವ ಗ್ರಂಥಿಯನ್ನು ಹೆಸರಿಸಿ ಮತ್ತು ಈ ಕೆಳಗಿನ ಹಾರ್ಮೋನ್ಗಳ ಕಾರ್ಯ ತಿಳಿಸಿ. ಒಂದನೇದು ಇನ್ಸುಲಿನ್, ಲಾಂಗರನ್ಸನ್ ಕಿರುದ್ವೀತಗಳು. ಇದರ ಕಾರಣ ಏನಂದ್ರೆ ಈ ಗ್ರಂಥಿಯ ಕೆಲಸ ಏನಂದ್ರೆ ಮಾನವನ ರಕ್ತದಲ್ಲಿನ ಗ್ಲುಕೋಸ್ನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಥೈರಾಕ್ಸಿನ್, ಇದರ ಗ್ರಂಥಿಯ ಹೆಸರೇನಂದ್ರೆ ಥೈರಾಯ್ಡ್ ಗ್ರಂಥಿ. ಇದು ಕೆಲಸ ಏನ್ ಮಾಡುತ್ತೆ? ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿಯ ಕಾರಣ ಏನು ಅಂದ್ರೆ ಮಾನವನ ಚಯಾಪಚಯ ಕ್ರಿಯೆಯ ವೇಗವನ್ನು ಹೆಚ್ಚಿಸುತ್ತದೆ ಅಂತ ಇದರ ಸರಿಯಾದ ಉತ್ತರ. ಪ್ರಶ್ನೆ 33, ಮಾನವ ಮತ್ತು ಮೀನು ಇವುಗಳಲ್ಲಿ ಯಾವ ಜೀವಿಗಳಲ್ಲಿ ಉಸಿರಾಟದ ದರವನ್ನು ಹೆಚ್ಚಾಗುತ್ತದೆ ಏಕೆ ಅಂತ ಕೇಳಿದರೆ ಇದರ ಆನ್ಸರ್ ಅನ್ನು ನೀವು ಬರೆದಿರಬಹುದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇವು ಆನ್ಸರ್ಸ್ ಅನ್ನ ಲಾಂಗ್ ಆನ್ಸರ್ಸ್ ಇದೆ, ನೀವು ಬರೆದಿರಬಹುದು. ಪ್ರಶ್ನೆ 36 ಇವನ್ನ ಬಹಳಷ್ಟು ಉದ್ದ ಆನ್ಸರು, ಲಾಂಗ್ ಆನ್ಸರ್ ಇದೆ. ಇದನ್ನು ನೀವು ಬರೆದಿರಬಹುದು. ಇಲ್ಲಿ 4 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಕೇಳಿದ್ದಾರೆ, ಇದನ್ನು ನೀವು ಕೂಡ ಬರೆದಿರಬಹುದು. ನೆಕ್ಸ್ಟ್ ಆನ್ಸರ್ಸ್ ನೋಡಿ, ಇದರಲ್ಲಿ 4 ಮಾರ್ಕ್ಸ್ ಇಂದ ಆನ್ಸರ್ ಕೇಳಿದ್ದಾರೆ. ಇದನ್ನು ನೀವು ಬರೆದಿರಬಹುದು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹೊಸ ವೀಕ್ಷಕರೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.